ಹಾಯ್, ಇವತ್ತು ನಾವು ಹೋಗ್ತಾ ಇರೋದು ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರೋ ತಮಿಳುನಾಡು ಬಾರ್ಡ್ರಲ್ಲಿರುವಂಥ ದೊಡ್ಡಮೆಟ್ರೈ. ಓಕೆ, ಫೈನಲಿ ನಾವು ರೆಡಿ ಆಗಿಬಿಟ್ಟು ದೊಡ್ಡಮೆಟ್ರೈ ನೋಡೋಕೆ ಹೊರಟ್ವಿ. ಅಲ್ಲಿ ಪ್ಲೇಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಹೊರಟಿದ್ದು ಥ್ರೂ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರೋಡ್ ಮೂಲಕ. ನೀವು ಯಾರಾದರೂ ಹೋಗ್ಬೇಕು ಅಂತಿದ್ರೆ ಹೊಸೂರು ರೋಡ್ ಮೂಲಕನೇ ಹೋಗಿ, ಯಾಕಂದರೆ ಹೈವೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹೋಗುತ್ತೆ. ಆ್ಯಂಡ್ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಸಿಲ್ಕ್ ಬೋರ್ಡಿಂದ ಫ್ಲೈಓವರ್ ಮೇಲೆ ಹೋಗಿ 10 ನಿಮಿಷಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀರಾ. ಸೊ ಅಲ್ಲಿಂದ ನಿಮಗೆ ಆ ಕಡೆ ಒಂದು 35-40 ಕಿಲೋಮೀಟರ್ ಆಗುತ್ತೆ. ಸೊ ಈಸಿಯಾಗಿ ಡೆಸ್ಟಿನೇಷನ್ನ ತಲುಪಬಹುದು. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ರೀಚ್ ಆದಮೇಲೆ ಅಲ್ಲಿ 35 ರೂಪಾಯಿ ಕೊಟ್ಟು 2 ಸೈಡ್ ಟೋಲ್ ಟಿಕೆಟ್ ತಗೊಂಡು ಅಲ್ಲಿಂದ ಬೇಗ ಹೊರಟ್ವಿ. ಟೋಲಿಂದ ಎಕ್ಸಾಕ್ಟ್ 30 ಮಿನಿಟ್ಸ್ಗೆ ಹೈವೇ ಬಿಟ್ಟು ಡೆಸ್ಟಿನೇಷನ್ ರೋಡ್ ರೀಚ್ ಆದ್ವಿ. ಹೈವೇಯಿಂದ 12 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಡೆಸ್ಟಿನೇಷನ್ ರೀಚ್ ಆಗೋಕ್ಕೂ ಅರ್ಧ ಕಿಲೋಮೀಟರ್ ಹಿಂದೆ. ಕಾರ್ಗಳು ಹೋಗೋಕ್ಕೆ, 4 ವೀಲರ್ ಹೋಗೋಕ್ಕೆ ಸರಿಯಾದ ದಾರಿ ಅಲ್ಲ, ಬಟ್ ಬೈಕಲ್ಲಿ ಹೋಗೋಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ನಾವು ಫೈನಲಿ ಪ್ಲೇಸ್ ರೀಚ್ ಆದ್ವಿ. ನೋಡೋಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು, ನೀರಲ್ಲಿ ಆಟ ಆಡ್ಬೋದು, ಆ್ಯಂಡ್ ಫೋಟೋ ಶೂಟ್ಗೆ, ವಿಡಿಯೋ ತಗೊಳ್ಳೋಕ್ಕೆ ಒಂದೊಳ್ಳೆ ಪ್ಲೇಸ್ ಅಂತಲೇ ಇರ್ಬೋದು. ಸಮ್ಮರ್ ಡೇಸ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆನೇ ಇತ್ತು. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಬಿಕಾಸ್ ಅಲ್ಲಿ ಪಾಚಿ ಕಟ್ಟಿರೋದ್ರಿಂದ ನಡೆದಾಡುವಾಗ ಕಾಲು ಜಾರ್ತಾ ಇರುತ್ತೆ. ಸೊ ಅಲ್ಲೇ ದಡದಲ್ಲಿ ಶಿವನ ದೇವಸ್ಥಾನ ಇದೆ. ಸೊ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ. ನಾವು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಹೊರಟ್ವಿ. ಅಕ್ಕಪಕ್ಕ ಹೊಲ ಗದ್ದೆ ಇರೋದ್ರಿಂದ ಸ್ವಲ್ಪ ಗ್ರೀನರಿ ಆಗಿತ್ತು, ಹಾಗೆ ಕೂಲಾಗಿ ಕೂಡ ಇತ್ತು. ನಾವು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ಕತ್ಲಾಯಿತು. ಹಾಗೆ ಚಂದಾಪುರ ಸರ್ಕಲಲ್ಲಿರೋ ಚಿಕ್ಕಮಗಳೂರು ಕಾಫಿ ತಿಂಡಿ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ನೀವು ವೀಕೆಂಡ್ನ ಎಂಜಾಯ್ ಮಾಡಬೇಕು ಅಂತಿದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫೈನಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.